Evening, all of you. The last class ಅಲ್ಲಿ total 15 problems complete ಆಗಿತ್ತು. Sixteenth problem ಇಂದ ನೋಡ್ಕೊಳ್ಳಿ. So two identical conducting balls A and B have positive charges Q1 and Q2 respectively and are separated by distance, but Q1 is not equal to Q2. Balls are brought together so that they touch each other and then kept in their original positions. The force between them is ನಿಧಾನಕ್ಕೆ ಥಿಂಕ್ ಮಾಡಬೇಕು. ನೋಡಿ ಇಲ್ಲಿ ಟೂ ಕಂಡಕ್ಟಿಂಗ್ ಬಾಲ್ಸ್ ಇದೆ. ಟೂ ಕಂಡಕ್ಟಿಂಗ್ ಬಾಲ್ಸ್ A and B. So charges Q1 and Q2 ಅಂತ ಕೊಟ್ಟಿದ್ದಾರೆ, ಬಟ್ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಸೊ ಒಂದು ಹಿಂಟ್ ಇದೆ, Q1 is not equal to Q2 ಅಂತ. ಸೊ ಅಂದ್ರೆ ಇಲ್ಲಿ ನಾವು ಏನ್ ಬೇಕಾದ್ರೂ ಚೂಸ್ ಮಾಡ್ಬೋದು, ಬಟ್ Q1 ಏನಿದೆ ಅದು Q2 ಗೆ ಈಕ್ವಲ್ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್ ನಾನು Q1 is equal to 2 ಕೂಲಂಬ್, Q2 is equal to 4 ಕೂಲಂಬ್ ಅಂತ ಚೂಸ್ ಮಾಡ್ತೇನೆ. ಓಕೆ, or separated by distance. Distance is also not given. Certain distance R ಅಂತ ನಾನು ಚೂಸ್ ಮಾಡ್ತೇನೆ. ಸೊ ಇದು ಫಸ್ಟ್ ಪಾರ್ಟ್ ನೋಡಿ. ಫಸ್ಟ್ ಪಾರ್ಟ್ ಅಲ್ಲಿ ಸೊ ಫೋರ್ಸ್ ಏನಿದೆ that is proportional to Q1 into Q2 because R is constant. So 2 into 4, 2 coulomb into 4 coulomb. So F is proportional to 4 into 2, 8 ಬರುತ್ತೆ. So ಇದು ಫಸ್ಟ್ ಕೇಸ್. ಅದಾದ್ಮೇಲೆ ಏನ್ ಮಾಡಬೇಕು ಅಂದ್ರೆ the balls are brought together. The balls are brought together so that they touch each other and then kept in their original positions. ಅಂದ್ರೆ ಆರ್ ಅಷ್ಟೇ ಇರುತ್ತೆ, ಬಟ್ ಎರಡು ಬಾಲ್ಸ್ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಚಾರ್ಜ್ ಈಸ್ ಅಡಿಟಿವ್ ಇನ್ ನೇಚರ್. ಓಕೆ, ಸೊ ಎರಡು ನಾವು ಆಡ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ 2 and 4 ಅಂತ ಚೂಸ್ ಮಾಡಿದ್ದೀನಿ. ಸೊ ಎರಡು ಆಡ್ ಮಾಡಿ 4 + 2 ಏನಾಗುತ್ತೆ, 6 ಆಗುತ್ತೆ. ಎರಡು ಕಾಂಟ್ಯಾಕ್ಟ್ ಮಾಡಿದಾಗ 6 ಆಗುತ್ತೆ. ಮತ್ತೆ ರಿಮೂವ್ ಮಾಡಿದಾಗ ಈಚ್ ಸ್ಪಿಯರ್ಗೆ ಅದು ಐಡೆಂಟಿಕಲ್ ಅಂತ ಕೊಟ್ಟಿದ್ದಾನೆ. ಈಚ್ ಸ್ಪಿಯರ್ಗೆ ಚಾರ್ಜ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. 6 ಅಲ್ಲಿ ಆಫ್ ಏನಾಗುತ್ತೆ, 3 ಕೂಲಂಬ್ ಇರುತ್ತೆ. ಓಕೆ, ಕಾಂಟ್ಯಾಕ್ಟ್ ಮಾಡಿ ರಿಮೂವ್ ಮಾಡಿದಾಗ ಮತ್ತೆ ಸಪರೇಷನ್ ನೋಡಿ, ಒರಿಜಿನಲ್ ಇಲ್ಲಿ ಕೊಟ್ಟಿದ್ದಾನೆ, ತುಂಬಾ ಕ್ಲಿಯರ್ ಆಗಿದೆ. ಕೆಪ್ಟ್ ಇನ್ ದೇರ್ ಒರಿಜಿನಲ್ ಪೊಸಿಷನ್ಸ್ ಅಂದ್ರೆ ಆರ್ ಹಾಗೆ ಇರುತ್ತೆ. ಎರಡು ಕಾಂಟ್ಯಾಕ್ಟ್ ಮಾಡಿದ್ರೆ, ಸೊ ದಿಸ್ ಇಸ್ ಬಿಫೋರ್ ಕಾಂಟ್ಯಾಕ್ಟ್, ದಿಸ್ ಒನ್ ಇಸ್ ಆಫ್ಟರ್ ಕಾಂಟ್ಯಾಕ್ಟ್. ಕಾಂಟ್ಯಾಕ್ಟ್ ಮಾಡಿ ರಿಮೂವ್ ಮಾಡಿದಾಗ ಸೊ ಈಚ್ ಸ್ಪಿಯರ್ಗೆ ಚಾರ್ಜ್ ಎಷ್ಟಿರುತ್ತೆ ಅಂದ್ರೆ 2 + 4 6/2 ಅಂದ್ರೆ ಏನ್ ಬರುತ್ತೆ, ಸೊ 3 ಕೂಲಂಬ್. ಅಂದ್ರೆ ಇದಕ್ಕೆ ಚಾರ್ಜ್ 3 ಕೂಲಂಬ್ ಇರುತ್ತೆ, ಇದಕ್ಕೆ ಚಾರ್ಜ್ 3 ಕೂಲಂಬ್ ಇರುತ್ತೆ. ಸೊ F dash is proportional to 3 into 3 ಏನಾಗುತ್ತೆ, 9 ಆಗುತ್ತೆ. So this is the equation number 2. ಸೊ ಇವಾಗ ನೀವು ಆನ್ಸರ್ ಮಾಡಬಹುದು. The force between them is same as that before the ball touched. ಎರಡು ಸೇಮ್ ಇದೆಯಾ ನೋಡಿ, ಸೇಮ್ ಇಲ್ಲ. 0 ಇದೆಯಾ, ಇವೆರಡು ರಾಂಗ್ ಆನ್ಸರ್ ಆಗುತ್ತೆ. ಲೆಸ್ ದ್ಯಾನ್ ಅಂತ ಕೊಟ್ಟಿದ್ದಾನೆ, ಗ್ರೇಟರ್ ದ್ಯಾನ್ ಅಂತ ಕೊಟ್ಟಿದ್ದಾನೆ. ಗ್ರೇಟರ್ ದ್ಯಾನ್ ದಟ್ ಬಿಫೋರ್ ಬಾಲ್ಸ್ ಟಚ್ ಈಚ್ ಅದರ್, ಆಫ್ಟರ್ ಅಂತ ಕೊಟ್ಟಿದ್ದಾನೆ. ಯಾವ್ದು ರೈಟ್ ಆನ್ಸರ್, ಎನಿವನ್ ಹೇಳ್ತೀರಾ? ಟ್ರೈ ಮಾಡಿ, ಯಾರಾದ್ರೂ ಹೇಳಿ.
Which one is the right answer? D. Hmm? Less than that before the balls touched each other, Bharata. Greater than that before the balls touched each other, Bharata. Greater. Greater than. Greater than, correct. D. D. Right answer is option D. Okay. Doubt idre ಕೇಳಿ ಇನ್ನೂ ಒಂದ್ಸರಿ ಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. Two identical charges repel each other with a force equal to 1 milligram weight when they are 0.6 meter apart in air. The value of each charge is. So, two identical charges repel each other. Identical charges. Andre, so Q1, Q2, okay. Edu nanu Q1 choose ಮಾಡ್ತೀನಿ. Identical charges. With a force equal to, ನೋಡಿ force ಕೊಟ್ಟಿದ್ದಾರೆ. ಸ್ವಲ್ಪ ಇಲ್ಲಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. 1 milligram weight ಇದೆ. Okay. This is CGS unit. CGS gravitational force ಏನಿದೆ. So usually ಅದಕ್ಕೆ ನಾವು ಯೂನಿಟ್ kg weight milligram weight ಅಂತ ಯೂಸ್ ಮಾಡ್ತೀವಿ. CGS ಸಿಸ್ಟಮ್ ಅಲ್ಲಿ milligram weight ಇರುತ್ತೆ, ಬಟ್ ಅದನ್ನ ನಾವು SI ಸಿಸ್ಟಮ್ಗೆ ಕನ್ವರ್ಟ್ ಮಾಡಬೇಕು. ಸೊ milligram weight ಇದೆಯಲ್ಲ, milligram ಅಂದ್ರೆ 10 power minus 3 ಗ್ರಾಮ್ weight ಆಗುತ್ತೆ. ನೋಡಿ ಅದನ್ನ ನಾನು kg ಗೆ ಕನ್ವರ್ಟ್ ಮಾಡ್ತೀನಿ. 10 power minus 6 ಮಾಡ್ಕೊಂಡ್ರೆ ಏನಾಗುತ್ತೆ, kg weight ಆಗುತ್ತೆ. ಸೊ ಬಟ್ ಏನಪ್ಪಾ ಅಂದ್ರೆ kg weight ಅದು ಗ್ರಾವಿಟೇಷನಲ್ ಯೂನಿಟ್ ಆಫ್ ಫೋರ್ಸ್. ಅದನ್ನ ನಾವು ಅಬ್ಸಲ್ಯೂಟ್ ಯೂನಿಟ್ ಆಫ್ ಫೋರ್ಸ್ ಗೆ ಕನ್ವರ್ಟ್ ಮಾಡಬೇಕು, ಅಬ್ಸಲ್ಯೂಟ್ ಸಿಸ್ಟಮ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಇಯರ್ ಅಲ್ಲಿ ಒಂದು ರಿಲೇಷನ್ ಇದೆ. 1 kg weight ಅಂದ್ರೆ ದಟ್ ಈಸ್ 10 ನ್ಯೂಟನ್. ಓಕೆ, 1 kg weight actually 9.8 meter per second square, ಸಾರಿ 9.8 ನ್ಯೂಟನ್ ಬರುತ್ತೆ. ಬಟ್ ಇಲ್ಲಿ ಅವನು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 10 ಕೊಟ್ಟಿದ್ದಾನೆ, ಅದಕ್ಕೆ 1 kg weight ನಾವು 10 ನ್ಯೂಟನ್ ಅಂತ ತಗೋಬೇಕಾಗುತ್ತೆ. ಸೊ 10 power minus 6 kg weight ಅಂದ್ರೆ 10. ಸೊ ಇವಾಗ ನೋಡಿ, ಸೊ SI ಸಿಸ್ಟಮ್ ಅಬ್ಸಲ್ಯೂಟ್ ಯೂನಿಟ್ ಆಫ್ ಫೋರ್ಸ್ ಇನ್ SI ಸಿಸ್ಟಮ್ ನಾನು ಕನ್ವರ್ಟ್ ಮಾಡಿದ್ದೀನಿ. ಸೊ F is equal to 10 power minus 6 10 power 1 ಅಂದ್ರೆ 10 power minus 5 ನ್ಯೂಟನ್ ಬರುತ್ತೆ. ಸೊ ಇದು ಫೋರ್ಸ್. They are 0.6 meter apart. Separation is 0.6 ಇದೆ. 6 into 10 power minus 1 ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡೋದು ಈಸಿ ಆಗುತ್ತೆ. ಸೊ ಕನ್ವರ್ಷನ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಏನೋ ಡೌಟ್ ಇದ್ರೆ ನೀವು ಕೇಳ್ಬೋದು, ಬೇಕಾದ್ರೆ ಇನ್ನೂ ಒಂದ್ಸರಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಗೊತ್ತಾಗಲಿಲ್ಲ ಅಂದ್ರೆ. The value of each charge ನಾವು ಫೈಂಡ್ ಔಟ್ ಮಾಡಬೇಕು by using Coulomb's inverse square law. So this is very simple. ಇವಾಗ ಸಾಲ್ವ್ ಮಾಡೋದು ತುಂಬಾ ಈಸಿ. F is equal to 1 divided by, so ಏನ್ ಬರುತ್ತೆ, 4 pi epsilon naught q square divided by r square ಬರುತ್ತೆ. ಸೊ ಫೋರ್ಸ್ ವ್ಯಾಲ್ಯೂ ಏನಿದೆ ನೋಡಿ, 10 power minus 5 ಇದೆ. This is 10 power minus 5. So 1 divided by 4 pi epsilon naught ನಿಮಗೆಲ್ಲ ಗೊತ್ತಿರುತ್ತೆ. So that is 9 into 10 power 9 into q square divided by r square ಅಂದ್ರೆ 6 into 10 power minus 1 square ಮಾಡಬೇಕು. ಸೊ ಏನಾಗುತ್ತೆ, 36 into 10 power minus 2 ಆಗುತ್ತೆ. ಸೊ ಇದನ್ನ ಕ್ಯಾನ್ಸಲ್ ಮಾಡಿ, 1s are 9 4s are, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ 4 into 10 power, ನೋಡಿ ಸ್ವಲ್ಪ ಡೈರೆಕ್ಟ್ ಆಗಿ ಮಾಡ್ತೀನಿ ನಾನು. 10 power minus 5 10 power minus 2 ಏನಾಗುತ್ತೆ, 10 power minus 7 ಆಗುತ್ತೆ. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡಿದಾಗ 10 power 9 ಈ ಕಡೆ ಶಿಫ್ಟ್ ಮಾಡಿದಾಗ ಸೊ 10 power minus 9 ಆಗುತ್ತೆ. ಸೊ minus 9 minus 7 ಅಂದ್ರೆ so minus 16 ಬರುತ್ತೆ. Okay, so q square is equal to 4 into 10 power minus 16. so ಅದಕ್ಕೆ ನಾವು ರೂಟ್ ಅಪ್ಲೈ ಮಾಡಬೇಕು. Okay, so q is equal to, so ರೂಟ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, 2 into 10 power minus 8 ಕೂಲಂಬ್. ಸೊ ಇವಾಗ ನೀವು ಹೇಳ್ಬೋದು ಯಾವುದು ರೈಟ್ ಆನ್ಸರ್ ಅಂತ. This one is the right answer. Right answer is
ಆಪ್ಷನ್ ಸಿ. ಧನಂಜಯ್ ಗೊತ್ತಾಯ್ತಾ? ಸರ್ ಗೊತ್ತಾಯ್ತು. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳಿ, ನಾನು ಹೇಳ್ತೀನಿ. ಇನ್ನೊಂದ್ಸರಿ ಬೇಕಾದ್ರೆ ನಾನು ಹೇಳ್ತೀನಿ, ಇದನ್ನ ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತಾ ಇರ್ತೀನಿ. ಡೌಟ್ ಬಂದಾಗ ನೀವು ಕೇಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ಓದ್ಕೊಡಿ ನಿಧಾನಕ್ಕೆ, ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ if a charge q that is divided into two charges, one is small q and another one is q minus q, the value of q so that force between them is maximum. ನೋಡಿ, ಇದಕ್ಕೆ ಒಂದು ಫಾರ್ಮುಲಾ ಇದೆ. ಯಾವಾಗ ಫೋರ್ಸ್ ಮ್ಯಾಕ್ಸಿಮಮ್ ಆಗುತ್ತೆ ಅಂದ್ರೆ, ಆಕ್ಚುಲಿ ಇಲ್ಲಿ ಕ್ಯೂ ಏನಿದೆ ಇದು ಟೂ ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಆಗ್ತಾ ಇದೆ. ಒಂದು ಸ್ಮಾಲ್ ಕ್ಯೂ ಆದ್ರೆ ಇನ್ನೊಂದು ಕ್ಯೂ ಮೈನಸ್ ಸ್ಮಾಲ್ ಕ್ಯೂ. ಸೊ ಯಾವಾಗ ಫೋರ್ಸ್ ಮ್ಯಾಕ್ಸಿಮಮ್ ಆಗುತ್ತೆ ಅಂದ್ರೆ ಈ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಡಿ ಡಿವೈಡೆಡ್ ಬೈ ಡಿ ಕ್ಯೂ ಆಫ್ ಪ್ರಾಡಕ್ಟ್ ಆಫ್ ಟೂ ಪಾರ್ಟ್ಸ್, ಅಂದ್ರೆ ಒಂದು ಕ್ಯೂ ಇನ್ನೊಂದು q minus q. So this should be equal to 0. ಇದು 0 ಆದರೆ ಮಾತ್ರ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಅದು ಮ್ಯಾಕ್ಸಿಮಮ್ ಆಗುತ್ತೆ. ಇದು ಕಂಡೀಷನ್ ಇದು. ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ, ಡಿಫ್ರೆನ್ಸಿಯೇಷನ್ ಮಾಡ್ಬೇಕಿಲ್ಲಿ. ಡಿ ಡಿವೈಡೆಡ್ ಬೈ ಡಿ ಕ್ಯೂ ಆಫ್ ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಕ್ಯೂ ಮೈನಸ್ ಕ್ಯೂ ಇಂಟು ಕ್ಯೂ ಏನಾಗುತ್ತೆ, q square that is equal to 0. So differentiation apply ಮಾಡಿ, d divided by dq. So d divided by dq of q into q. So capital Q, so this is constant, take it as outside. So ಏನು ಬರುತ್ತೆ, d divided by dq of q ಬರುತ್ತೆ. ಫಸ್ಟ್ ಟರ್ಮ್ ಗೆ ಡಿಫರೆನ್ಸಿಯೇಷನ್ ಅಪ್ಲೈ ಮಾಡಿದ್ದೀನಿ. So second term differentiation apply ಮಾಡಬೇಕು, d divided by dq of q square. So ಇವಾಗ ಸಾಲ್ವ್ ಮಾಡೋದು ತುಂಬಾ ಈಸಿ. ಸೊ ಇದು q ಬರುತ್ತೆ. So d divided by dq of q, d divided by dq of q ಅಂದ್ರೆ, so this is 1 minus d divided by dq of q square, so that is 2q is equal to 0. So q is equal to 2 into small q. ಸೊ ನಮಗೆ ಬೇಕಾಗಿರೋದು ವ್ಯಾಲ್ಯೂ ಆಫ್ ಸ್ಮಾಲ್ ಕ್ಯೂ. ಸ್ಮಾಲ್ ಕ್ಯೂ ಇಸ್ ಈಕ್ವಲ್ ಏನು ಬರುತ್ತೆ, ಕ್ಯೂ ಬೈ 2. ಓಕೆ, ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ದಿಸ್ ಇಸ್ ದ ರೈಟ್ ಆನ್ಸರ್. ಶ್ರೇಯಸ್ ಗೊತ್ತಾಯ್ತಾ? ಶ್ರೇಯಸ್ ಬಾಬು. ಎಸ್ ಸರ್, ಗೊತ್ತಾಯ್ತು ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. A charge small q is placed at the center of the line joining two equal charges. The system of the three charges will be in equilibrium. Will be in equilibrium. And the ತಕ್ಷಣ ಮೈಂಡ್ ಅಲ್ಲಿ ನಮಗೆ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಈಚ್ ಚಾರ್ಜ್ ಈಸ್ 0. ಅದು ಇಮಿಡಿಯೇಟ್ ಫ್ಲಾಶ್ ಆಗಬೇಕು. if small q is equal to small q, ನಾವು ಫೈಂಡ್ ಔಟ್ ಮಾಡಬೇಕು. Okay. First, let us consider two charges. Diagram correct agi observe ಮಾಡಿ. Two charges ನಾನು choose ಮಾಡ್ತಾ ಇದ್ದೀನಿ. So ಒಂದು capital Q, one ಕೂಡ capital Q. Two equal charges. Okay. This is line joining the two equal charges. So location A ಅಂತ choose ಮಾಡ್ತಾ ಇದ್ದೀನಿ, P ಅಂತ choose ಮಾಡಿದ್ದೀನಿ. ಅದಾದ್ಮೇಲೆ ಇದೊಂದು ಚಾರ್ಜ್ ತಗೋಬೇಕು, ದಟ್ ಇಸ್ ಸ್ಮಾಲ್ ಕ್ಯೂ, ಪ್ಲೇಸ್ಡ್ ಅಟ್ ಸೆಂಟರ್ ಅಂತ ಹೇಳಿದ್ದಾರೆ. ಓಕೆ, ಅರ್ಥ ಮಾಡ್ಕೋಬಹುದು. ದಿಸ್ ಇಸ್ ಸ್ಮಾಲ್ ಕ್ಯೂ ಪ್ಲೇಸ್ಡ್ ಅಟ್ ದ ಸೆಂಟರ್.
center of line joining the two equal charges. Small q is placed at the center. Location O ಅಂತ ನಾನು choose ಮಾಡ್ತೀನಿ. It is placed at center of line joining the two equal charges. One ಕೆಲಸ ಮಾಡಿ separation between two charges r ಅಂತ choose ಮಾಡಿದ್ರೆ ನೋಡಿ distance from O to B ಮತ್ತೆ O to A ಎಷ್ಟಿರುತ್ತೆ ಅಂತ ನೀವು ಆರಾಮಾಗಿ ಹೇಳ್ಬೋದು. ದಟ್ ಈಸ್ r by 2. ಇದು r by 2 ಇರುತ್ತೆ, ಇದು ಕೂಡ r by 2 ಇರುತ್ತೆ. ಸೊ ಈ ಸಿಸ್ಟಮ್ ಹೇಗಿದೆ ಅಂದ್ರೆ ದಟ್ ಈಸ್ ಇನ್ ಈಕ್ವಿಲಿಬ್ರಿಯಂ ಅಂದ್ರೆ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಈಚ್ ಚಾರ್ಜ್ 0 ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಈ ಚಾರ್ಜ್ ಮಾತ್ರ ನಾನು ಚೂಸ್ ಮಾಡ್ತೀನಿ. ಸೊ ಇದ್ರ ಮೇಲೆ ಎಷ್ಟು ಫೋರ್ಸಸ್ ಆಕ್ಟ್ ಆಗುತ್ತೆ ಅಂದ್ರೆ ಟೂ ಫೋರ್ಸಸ್ ಆಕ್ಟ್ ಆಗುತ್ತೆ. ಒಂದು ಡ್ಯೂ ಟು one is due to small q at O. That's repulsive or attractive andre. So that is repulsive. Okay. Innondu force acting on plus q due to plus q at A. Adu kuda en barutte repulsive barutte. Andre two vectors moving in the same direction. Actually this is F naught vector and this one is F A vector. Both are moving in the same direction, but net force is 0 ಅಂತ ಹೇಳಿರೋದು. ಓಕೆ, ಯಾಕಂದ್ರೆ ಸಿಸ್ಟಮ್ ಇಸ್ ಇನ್ ಈಕ್ವಿಲಿಬ್ರಿಯಂ ಅಲ್ಲ. ಅಂದ್ರೆ ಎಫ್ ನಾಟ್ ಪ್ಲಸ್ ಎಫ್ ಎ ಏನ್ ಬರುತ್ತೆ ಅಂದ್ರೆ 0 ಬರುತ್ತೆ. ಎಫ್ ನಾಟ್ ಪ್ಲಸ್ ಎಫ್ ಎ ಇಸ್ ಈಕ್ವಲ್ ಟು 0. ಸೊ ಎಫ್ ನಾಟ್ ವ್ಯಾಲ್ಯೂ ಏನ್ ಬರುತ್ತೆ, ಫೋರ್ಸ್ ಆಕ್ಟಿಂಗ್ ಆನ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು ಸ್ಮಾಲ್ ಕ್ಯೂ ಅಟ್ ಓ. ಸೊ ಅಕಾರ್ಡಿಂಗ್ ಟು ಕೂಲಂಬ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ, that is k small q capital Q divided by square of the distance. So r square divided by 4 ಬರುತ್ತೆ. So plus FA ಅಂದ್ರೆ force acting on plus q due to plus q at A. So in ಬರುತ್ತೆ k two charges q into q square distance r ಇದೆ divided by r square is equal to 0. So ಇದನ್ನ ಈ ಕಡೆ ಶಿಫ್ಟ್ ಮಾಡಿ. ಸೊ ಏನಾಗುತ್ತೆ ಅಂದ್ರೆ k small q capital Q divided by r square by 4. ಓಕೆ, ಅದನ್ನ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಮೈನಸ್ ಬರುತ್ತೆ. ಸೊ ಇದು ಹಾಗೆ ಇರುತ್ತೆ k q square divided by r square. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದು, ಸ್ಮಾಲ್ q ಅಲ್ಲ, ಸ್ಮಾಲ್ q ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಕಾಮನ್ ಟರ್ಮ್ಸ್ ಕ್ಯಾನ್ಸಲ್ ಮಾಡಿ k ಕ್ಯಾನ್ಸಲ್ ಆಗುತ್ತೆ. ಸೊ 1q ಕ್ಯಾನ್ಸಲ್ ಆಗುತ್ತೆ, r square ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಸ್ಮಾಲ್ q, ಸೊ 1/4 ಈ ಕಡೆ ಶಿಫ್ಟ್ ಮಾಡಿ q/4 ಆಗುತ್ತೆ. ಸೊ ಸ್ಮಾಲ್ q is equal to minus q/4 ಬರುತ್ತೆ. ಸೊ the right answer is option B. ಓಕೆ, ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಅಮೃತೇಶ್ ಗೊತ್ತಾಯ್ತಾ? ಸರ್. ಭವಿತಾ ಗೊತ್ತಾಯ್ತೇನಮ್ಮ? ಭವಿತಾ ಸರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. 4 charges are arranged at the corners of a square ABCD as shown here. The force on the charge plus small q kept at the center OE. ಇವಾಗ ಸ್ಮಾಲ್ q ಸೆಂಟರ್ ಅಲ್ಲಿ ಇಟ್ರೆ ಸೊ ಇದರ ಮೇಲೆ ಎಷ್ಟು ಫೋರ್ಸಸ್ ಆಕ್ಟ್ ಆಗುತ್ತೆ. ಓಕೆ, ಅದನ್ನ ನಾನು ಇವಾಗ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಆಕ್ಚುಲಿ ಇದ್ರ ಮೇಲೆ 4 ಫೋರ್ಸಸ್ ಆಕ್ಟ್ ಆಗುತ್ತೆ. ಒಂದು ಫೋರ್ಸ್ ಆಕ್ಟಿಂಗ್ ಆನ್ ಪ್ಲಸ್ q ಡ್ಯೂ ಟು minus 2q ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. Okay, so that is FA vector. So what is this? This one is FA vector. But the force acting on plus q due to plus q at D. ಏನಾಗುತ್ತೆ, due to plus q ripple ಆಗುತ್ತೆ. Okay, so this is FD vector. Okay, so this one is FD vector.
but the force acting on plus q due to plus 2q, due to plus 2q plus q ಏನಾಗುತ್ತೆ ರಿಪಲ್ ಆಗುತ್ತೆ. ಯಾವ ಡೈರೆಕ್ಷನ್ ಬರುತ್ತೆ ಅದು ಅಂದ್ರೆ that is along the direction CA ಬರುತ್ತೆ. Okay, ನೋಡಿ this is FC vector. ಇವಾಗ ನಾನು ಮೆನ್ಷನ್ ಮಾಡ್ತಾ ಇರೋದು FC vector. This is FC vector. ಇನ್ನ ಒಂದು ಫೋರ್ಸ್ ಇದೆ. So what is that? That is the force acting on plus q due to plus q. So that is repulsive. Okay. So what is this? So this is FB vector. ಇವಾಗ ಸ್ವಲ್ಪ ಡಯಾಗ್ರಾಮ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. It is very simple. So ಇಲ್ಲಿ FB vector magnitude ಎಷ್ಟಿರುತ್ತೋ FB vector magnitude ಅಷ್ಟೇ ಇರುತ್ತೆ. FB vector magnitude ಮತ್ತು FB vector magnitude both are equal and opposite. So equal and opposite ಇದ್ದಾಗ forces ಏನಾಗುತ್ತೆ ಎರಡು ಕ್ಯಾನ್ಸಲ್ ಆಗುತ್ತೆ. equal and opposite ಇದೆ. So ಇನ್ನೊಂದು FA vector FC vector both are moving in the same direction. ಅಂದ್ರೆ resultant force that is along CA ಬರುತ್ತೆ. ನೋಡಿ ಈ two forces cancel ಆಗುತ್ತೆ because equal and opposite. So net force along CA ಬರುತ್ತೆ. So ಇವಾಗ ನೀವು ಹೇಳ್ಬೋದು ಯಾವುದು ರೈಟ್ ಆನ್ಸರ್ ಅಂತ. ನೀವೊಂದು ಹೇಳ್ತೀರಾ ಆಪ್ಷನ್ಸ್ ನೋಡಿ ಯಾವುದು ರೈಟ್ ಆನ್ಸರ್ ಅಂತ ಹೇಳ್ಬೋದಲ್ಲ. The force acting on charge plus q, that is along which direction? Along CA. Along CA. The right answer is option B. Okay. Next problem ನೋಡ್ಕೊಳ್ಳಿ. ನೋಡಿ ಈ ತರದ್ದು ಇವನ್ ಮೇನ್ ಎಕ್ಸಾಮ್ ಅದು 5 ಮಾರ್ಕ್ಸ್ ಹೇಳ್ತಾರೆ. ತುಂಬಾ ಈಸಿ ಇದೆ, ಆರಾಮಾಗಿ ಸಿಂಪ್ಲಿಫೈ ಮಾಡ್ಬೋದು. ಕ್ವಶನ್ ಓದ್ಕೊಳ್ಳಿ ನೀವು ನಿಧಾನಕ್ಕೆ. ಇಲ್ಲಿ 3 charges ಇದೆ. One is plus 2 microcoulomb and another one is plus 1 microcoulomb and this one is minus 1 microcoulomb. So this is A, B and C. So ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಲೆಕ್ಟ್ರಿಕ್ ಚಾರ್ಜಸ್ plus 1 microcoulomb, minus 1 microcoulomb, plus 2 microcoulomb are placed in air at the corners A, B and C respectively of an equilateral triangle ABC having length of each side is 10 centimeter. So the 10 centimeter under 10 power minus 2, 10 under 10 power minus 1 is 0.1 meter. All sides 0.1 meter ಬರುತ್ತೆ. So the resultant force on the charge at C, so net force on charge. So how many forces acting on plus 2 microcoulomb? And there are two forces act agutte. One is due to plus 1 microcoulomb, so that is repulsive. So this is FA vector. Ivaga ನಾನು ಮೆನ್ಷನ್ ಮಾಡ್ತಾ ಇರೋದು ನೋಡಿ, this is FA vector. Force acting on plus 2 microcoulomb due to plus 1 ಏನಾಗುತ್ತೆ plus 2 repel ಆಗುತ್ತೆ. Force acting on plus 2 microcoulomb due to minus 1 microcoulomb ಏನಾಗುತ್ತೆ ಅಂದ್ರೆ attract ಆಗುತ್ತೆ. Okay, plus 2 ಏನಾಗುತ್ತೆ attract ಆಗುತ್ತೆ. So what is this? So this is FB vector. So this is FB vector. So resultant ಎಲ್ಲಿ ಬರುತ್ತೆ ಅಂದ್ರೆ it is along the diagonal of parallelogram. Okay, that is along the diagonal of parallelogram. Resultant that is along the diagonal line. This is the direction of resultant force. Okay, but this is equilateral triangle ಅಂದ್ರೆ ಇದು angle 60 degree ಇರುತ್ತೆ. So this angle between FB vector FA vector, so
this value is 120 degree. 120 degree irutte. And let us consider here alpha is the angle made by alpha and the angle made by direction of resultant with FA vector. So ಇದನ್ನ P ಅಂತ ನಾವು choose ಮಾಡ್ಕೋಬೇಕು, ಇದನ್ನ Q ಅಂತ choose ಮಾಡ್ಕೋಬೇಕು. ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆಯಲ್ಲ, tan alpha is equal to ಫಾರ್ಮುಲಾ ಇದೆ, ಆ ಫಾರ್ಮುಲಾನ ಇಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. So first ಇಲ್ಲಿ FA vector ಮತ್ತೆ FB vector magnitude same ಇರುತ್ತೆ. Two vectors acting at the same point. So what is the resultant? So F is equal to formula in ಬರುತ್ತೆ ಅಂದ್ರೆ, so that is square root of FA square plus FB square plus 2FA FB FB cos theta. What is theta andre? That is angle between FA vector and FB vector. So that is 120 degree. So one correct agi ಇಲ್ಲಿ observe ಮಾಡಿ, FA vector magnitude FB vector magnitude ಎರಡು ಸೇಮ್ ಬರುತ್ತೆ. ಯಾಕೆಂದ್ರೆ ನೋಡಿ ಟೂ ಚಾರ್ಜಸ್, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಬೇಕು, ಇದಕ್ಕೂ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಬೇಕು. ಸೊ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಪಾಯಿಂಟ್ ಚಾರ್ಜಸ್ ಡಿಸ್ಟೆನ್ಸ್ ಸೇಮ್ ಇದೆ ಅಂದ್ರೆ, ಸೊ ಫೋರ್ಸಸ್ ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಇರುತ್ತೆ. ಅದಕ್ಕೆ ನಾನು ಒಂದು ಕೆಲಸ ಮಾಡ್ತೀನಿ, ಸೊ FA FB ನ ಸಿಂಪಲ್ ಆಗಿ F ಅಂತ ಚೂಸ್ ಮಾಡ್ಕೊಂತೀನಿ. ಸೊ ದಿಸ್ ಇಸ್ ರಿಸಲ್ಟೆಂಟ್ FR. FR is equal to square root of F square plus F square ಏನಾಗುತ್ತೆ, 2F square plus F into F ಏನಾಗುತ್ತೆ, F square cos 120 ಅಂದ್ರೆ cos of 180 minus 60, cos of 180 minus 60, cos of 180 minus 60 minus cos 60, minus cos 60 ಅಂದ್ರೆ minus of 2 cancel ಆಗುತ್ತೆ, 2F square minus F square, F square ಬರುತ್ತೆ. ಅದಕ್ಕೆ ರೂಟ್ ಅಪ್ಲೈ ಮಾಡಿದಾಗ F ಬರುತ್ತೆ. ಸೊ F ಅಂದ್ರೆ ಫಾರ್ಮುಲಾ 1 divided by 4 pi epsilon naught Q1 Q2 divided by R square. 1 divided by 4 pi epsilon naught ಅಂದ್ರೆ, so that is 9 into 10 power 9. ನೋಡಿ 9 into 10 power 9. Two charges, ಒಂದು 2 ಇನ್ನೊಂದು 1 micro coulomb ಅಂದ್ರೆ 2 into 1 micro ಅಂದ್ರೆ 10 power minus 6, 10 power minus 6 ಏನಾಗುತ್ತೆ minus 12 ಆಗುತ್ತೆ. divided by square of the distance. So side is given a lot, side is 0.1, 10 power minus 1 square ಮಾಡಿ, so 10 power minus 2 ಆಗುತ್ತೆ. So resultant force ಏನಪ್ಪಾ ಬರುತ್ತೆ ಅಂದ್ರೆ 9 2s are 18 into 10 power minus 2 numerator ಗೆ ಶಿಫ್ಟ್ ಮಾಡಿ 10 power plus 2 ಆಗುತ್ತೆ. So plus 2 plus 9 11 minus 12 ಅಂದ್ರೆ 10 power minus 1 ಬರುತ್ತೆ. So 18 into 10 power minus 1 ಅಂದ್ರೆ, so that is 1.8 Newton. Okay, so ಇದು resultant force. ನೋಡಿ ಇವಾಗ ಆಪ್ಷನ್ಸ್ ನೋಡಿ, 1.8 ನ್ಯೂಟನ್ ಒಂದೇ ಆಪ್ಷನ್ ಅಲ್ಲಿ ಕೊಟ್ಟಿರೋದು, ಇನ್ನೊಂದು ಆಕ್ಚುಲಿ ನಾವು ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಅದು ಜಸ್ಟ್ ಫೈಂಡ್ ಔಟ್ ಮಾಡಿ ನಿಮಗೆ ತೋರಿಸ್ತೀನಿ. So tan alpha is equal to Q sin theta divided by P plus Q cos theta. ಇದು ಫಾರ್ಮುಲಾ. ನೋಡಿ ಆಲ್ಫಾ ಅಂದ್ರೆ ಆಂಗಲ್ ಮೇಡ್ ಬೈ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ವಿತ್ FA ವೆಕ್ಟರ್. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಇದು ಫಸ್ಟ್ ಇಯರ್ ಅಲ್ಲಿ ಬರುತ್ತೆ. ಸೊ ಆಲ್ಫಾ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ನೋಡಿ tan ಇನ್ವರ್ಸ್ ಆಫ್, ಸೊ ಇಲ್ಲಿ Q ಮತ್ತೆ P ಎರಡು ಸೇಮ್ ಅಂದ್ರೆ FA FB ಎರಡು ಈಕ್ವಲ್ ಅಲ್ಲ, ಅದಕ್ಕೆ F sin theta ಅಂದ್ರೆ 120, sin of 180 minus 60, sin of 180 minus 60 ಏನ್ ಬರುತ್ತೆ sin 60 ಬರುತ್ತೆ. ಸೊ divided by F plus F cos 120, that is minus of ಆಗಲೇ ಹೇಳಿದ್ದೀನಿ ನಾನು. ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಆಲ್ಫಾ ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ನೋಡಿ sin 60 ಡಿಗ್ರಿ ಏನ್ ಬರುತ್ತೆ √3/2. ಸೊ F ಇಲ್ಲಿ ಕಾಮನ್ ತೆಗಿಬೇಕು, F ಕ್ಯಾನ್ಸಲ್ ಆಗುತ್ತೆ. 1 minus ಆಫ್ ಅಂದ್ರೆ ಆಫ್ ಪ್ಲಸ್ ಆಫ್ ಬರುತ್ತೆ. ಸೊ 2 ಕ್ಯಾನ್ಸಲ್ ಆಗುತ್ತೆ. tan ಇನ್ವರ್ಸ್ ಆಫ್ √3 ಅಂದ್ರೆ ಆಲ್ಫಾ ಇಸ್ 60 ಡಿಗ್ರಿ.
Okay, ಡೌಟ್ ಇದ್ರೆ ಕೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೇನೆ. ಅಮೃತೇಶ್ ಗೊತ್ತಾಯ್ತಾ? ಎಸ್ ಸರ್ ಗೊತ್ತಾಯ್ತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. Two similar balls, each having mass m, charge q, are hung from silk threads of length L. The separation between the two balls when in equilibrium is proportional to. Okay. Two similar balls ಅಂತ ಹೇಳ್ತಾರೆ ಇಲ್ಲಿ. Two similar balls. Okay. Mass m, charge q, are hung from silk threads of length L ಅಂತ ಹೇಳ್ತಾ ಇದ್ದಾರೆ. Are hung from silk threads, so that is of length. The length is L. The separation between the two balls when in equilibrium. Separation between two balls when in equilibrium proportional to. Okay, right. So let us consider here the separation between two balls. Separation between two balls ನಾನು R ಅಂತ ಚೂಸ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ವರ್ಟಿಕಲ್ ಚೂಸ್ ಮಾಡ್ಕೊಂತೀನಿ. ಸೊ ಇದನ್ನ ಆಂಗಲ್ ಥೀಟಾ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಸೊ ಆಂಗಲ್ ಥೀಟಾ is the angle made by string with vertical. ಸೊ ಇಲ್ಲಿ ಟೂ ಸ್ಪಿಯರ್ಸ್ ಇದೆಯಲ್ಲ, ಈಚ್ ಸ್ಪಿಯರ್ ಗೆ ಚಾರ್ಜ್ ಸೇಮ್ ಇದೆ, ದಟ್ ಇಸ್ q. ಓಕೆ, ಸೊ ಎರಡು ಏನಾಗುತ್ತೆ ಅಂದ್ರೆ ಈಕ್ವಲ್ ಚಾರ್ಜ್ ನಾವು ಕೊಟ್ಟಾಗ ಎರಡು ರಿಪಲ್ ಆಗಿ ಅದು ಹಾಗೆ ಇರುತ್ತೆ. ದಟ್ ಇಸ್ ಇನ್ ಈಕ್ವಿಲಿಬ್ರಿಯಂ ಅಂದ್ರೆ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಈಚ್ ಸ್ಪಿಯರ್ ದಟ್ ಇಸ್ ಈಕ್ವಲ್ ಟು 0. ಓಕೆ, ಸೊ ಇಲ್ಲಿ ಎಷ್ಟು ಫೋರ್ಸಸ್ ಈಚ್ ಸ್ಪಿಯರ್ ಮೇಲೆ ಆಕ್ಟ್ ಆಗುತ್ತೆ ಅದನ್ನ ಫಸ್ಟ್ ನಾವು ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನ ಎ ಬಿ ಅಂತ ಚೂಸ್ ಮಾಡ್ತೀನಿ. ಸೊ ಆಕ್ಚುಲಿ ಇದ್ರ ಮೇಲೆ 3 ಫೋರ್ಸಸ್ ಆಕ್ಟ್ ಆಗುತ್ತೆ, ಅದನ್ನ ನೀಟಾಗಿ ನಾನು ಮಾರ್ಕ್ ಮಾಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫೋರ್ಸ್ ಆಕ್ಟಿಂಗ್ ಆನ್ ಪ್ಲಸ್ ಯು, ಡ್ಯೂ ಟು ಪ್ಲಸ್ ಯು ಏನಾಗುತ್ತೆ, ರಿಪಲ್ ಆಗುತ್ತೆ. ಸೊ ದಿಸ್ ಇಸ್ ಎಫ್ ಫ್ಯಾಕ್ಟರ್. ಮತ್ತೆ ಫೋರ್ಸ್ ಆಕ್ಟಿಂಗ್ ಆನ್ ಪ್ಲಸ್ ಕ್ಯೂ, ಡ್ಯೂ ಟು ಪ್ಲಸ್ ಟು ರಿಪಲ್ ಆಗುತ್ತೆ. ಇನ್ನು 2 ಫೋರ್ಸಸ್ ಇದೆ. ಒಂದು ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ಸ್ ವರ್ಟಿಕಲಿ ಡೌನ್ವರ್ಡ್ಸ್. ಸೊ ಇನ್ನೊಂದು ಟೆನ್ಷನ್ ಇನ್ ದ ಸ್ಟ್ರಿಂಗ್, ಅಲಾಂಗ್ ದ ಸ್ಟ್ರಿಂಗ್ ಬರುತ್ತೆ, ದಿಸ್ ಇಸ್ ಟೆನ್ಷನ್. ಓಕೆ, so this is tension in the string, so this is repulsive force. So what is this? Gravitational force ಅಂದ್ರೆ mg. Okay, acts vertically downwards. So ಇಲ್ಲಿ ಟೆನ್ಷನ್ ಏನಿದೆ ಅದು x ಡೈರೆಕ್ಷನ್ ಇಲ್ಲ, y ಡೈರೆಕ್ಷನ್ ಇಲ್ಲ. ಸೊ ಆ ತರ ಇದ್ದಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ಅದನ್ನ 2 ಕಾಂಪೋನೆಂಟ್ಸ್ ಆಗಿ ನಾವು ಸ್ಪ್ಲಿಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಇಮ್ಯಾಜಿನರಿ ರೆಕ್ಟಾಂಗಲ್ ನಾವು ಕನ್ಸಿಡರ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಂದು ಇಮ್ಯಾಜಿನರಿ ರೆಕ್ಟಾಂಗಲ್ ಅನ್ನು ಕನ್ಸಿಡರ್ ಮಾಡಿದ್ದೀನಿ. This is angle theta. So what about this? Andre idu kuda angle theta barutte, because these two are alternate angles. Now this is perpendicular, hypotenuse, and this one is base. So base component of tension en barutte andre t cos theta barutte. Matte horizontal component, this one is t sin theta. Okay, but here the system is in equilibrium. Ivaga ನಾವು equilibrium condition apply ಮಾಡಬೇಕು. At equilibrium, okay, but t cos theta acts vertically upwards, mg acts vertically downwards. T cos theta ಎಷ್ಟಿದೆಯೋ mg ಅಷ್ಟೇ ಇರಬೇಕು, ಇಲ್ಲ ಅಂದ್ರೆ
ಸಪೋಸ್ ಎಂ ಜಿ ಮ್ಯಾಕ್ಸಿಮಮ್ ಇದೆ, ವರ್ಟಿಕಲಿ ಡೌನ್ವರ್ಡ್ಸ್ ಮೂವ್ ಆಗುತ್ತೆ. ಟಿ ಕಾಸ್ ಥೀಟಾ ಜಾಸ್ ಇದೆ, ವರ್ಟಿಕಲಿ ಅಪ್ವರ್ಡ್ಸ್ ಮೂವ್ ಆಗುತ್ತೆ. ಬಟ್ ಆಲ್ ಇನ್ ಈಕ್ವಿಲಿಬ್ರಿಯಂ ಅಂದ್ರೆ ಟಿ ಕಾಸ್ ಥೀಟಾ ಎಂ ಜಿ ಬೋತ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಇರಬೇಕು. ಟಿ ಕಾಸ್ ಥೀಟಾ ಮೈನಸ್ ಎಂ ಜಿ 0 ಬರುತ್ತೆ. ಸೊ ದಟ್ ಮೀನ್ಸ್ ವಾಟ್ ಟಿ ಕಾಸ್ ಥೀಟಾ ದಟ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಎಂ ಜಿ. ಇದು ಗೊತ್ತಾಗಬೇಕು. ಅದೇ ರೀತಿ ಟಿ ಸೈನ್ ಥೀಟಾ ಮತ್ತೆ ಎಫ್ ಎರಡು ಈಕ್ವಲ್ ಅಂಡ್ ಆಪೋಸಿಟ್ ಇರುತ್ತೆ. ಅಂದ್ರೆ ಟಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಫ್ ಬರುತ್ತೆ. ಓಕೆ, ಸೊ ಇವಾಗ ಈ ಟೂ ಈಕ್ವೇಶನ್ಸ್ ನಾವು ಸಾಲ್ವ್ ಮಾಡಬೇಕು. ಕಾಲ್ ದಿಸ್ ಇಸ್ ಈಕ್ವೇಶನ್ ನಂಬರ್ 1, ಕಾಲ್ ದಿಸ್ ಇಸ್ ಈಕ್ವೇಶನ್ ನಂಬರ್ 2. ಸೊ ಈಕ್ವೇಶನ್ 2 ಡಿವೈಡೆಡ್ ಬೈ ಈಕ್ವೇಶನ್ 1 ಮಾಡಿದ್ರೆ ನೋಡಿ ಟಿ ಸೈನ್ ಥೀಟಾ ಡಿವೈಡೆಡ್ ಬೈ ಟಿ ಕಾಸ್ ಥೀಟಾ, ಟಿ ಟಿ ಕ್ಯಾನ್ಸಲ್ ಆಗುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಏನ್ ಬರುತ್ತೆ, ಟ್ಯಾನ್ ಥೀಟಾ ಬರುತ್ತೆ. ಸೊ ಎಫ್ ಡಿವೈಡೆಡ್ ಬೈ ಎಂ ಜಿ ಬರುತ್ತೆ. ಸೊ ಎಫ್ ಅಕಾರ್ಡಿಂಗ್ ಟು ಕೂಲಂಬ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ, ಸೊ ಎಫ್ ವ್ಯಾಲ್ಯೂ ಏನ್ ಬರುತ್ತೆ, ಕೆ ಟೂ ಚಾರ್ಜಸ್ q into q separation r ಇದೆ. ಓಕೆ, ಸೊ q ಸ್ಕ್ವೇರ್ ಡಿವೈಡೆಡ್ ಬೈ r ಸ್ಕ್ವೇರ್ ಡಿವೈಡೆಡ್ ಬೈ ಏನ್ ಬರುತ್ತೆ, mg ಬರುತ್ತೆ. ಬಟ್ ಫಾರ್ ಸ್ಮಾಲ್ ಆಂಗಲ್ಸ್ ಏನಾಗುತ್ತೆ ಅಂದ್ರೆ ಟ್ಯಾನ್ ಥೀಟಾ ಏನಿದೆ, ಟ್ಯಾನ್ ಥೀಟಾ ದಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ. ಇವನ್ ಟ್ಯಾನ್ ಥೀಟಾ ದಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಸೈನ್ ಥೀಟಾ ಕೂಡ ನಾವು ತಗೋಬಹುದು. ಸೊ ಇವಾಗ ಈ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್, ಸೊ ಇದನ್ನ ಒಂದು ಪಿ ಅಂತ ನಾನು ಚೂಸ್ ಮಾಡ್ತೀನಿ, ಇದನ್ನ ಓ ಅಂತ ಚೂಸ್ ಮಾಡ್ತೀನಿ. இந்த ಟ್ರಯಾಂಗಲ್ ಪಿ ಓ ಬಿ. ಸೊ ಟ್ಯಾನ್ ಥೀಟಾ ಸೈನ್ ಥೀಟಾ ಏನ್ ಬರುತ್ತೆ ಅಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನಸ್ ಬರುತ್ತೆ. ಅಂದ್ರೆ r by 2 ನೋಡಿ, o ಇಂದ b ಗೆ ಡಿಸ್ಟೆನ್ಸ್ r by 2 ಇರುತ್ತೆ. r by 2 divided by ಏನ್ ಬರುತ್ತೆ, l. ಓಕೆ, this is r divided by 2l. So for small angle sin theta is approximately equal to theta, tan theta is approximately equal to theta, sin theta is approximately equal to tan theta. ಇದು ಗೊತ್ತಿರಬೇಕು. ಸೊ ಇವಾಗ ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಸೊ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈ ಪ್ಲೇಸ್ ಅಲ್ಲಿ ನಾವು r divided by 2l ತಗೋಬೇಕಾಗುತ್ತೆ. So that is equal to k q square divided by r square mg. Okay, ನೋಡಿ ಇಲ್ಲಿ mg ಇದು ಕಾನ್ಸ್ಟೆಂಟ್ ಚೇಂಜ್ ಆಗೋದಿಲ್ಲ, k ಕಾನ್ಸ್ಟೆಂಟ್ ಇದು ಚೇಂಜ್ ಆಗೋದಿಲ್ಲ, 2l ಕಾನ್ಸ್ಟೆಂಟ್ ಚೇಂಜ್ ಆಗೋದಿಲ್ಲ. ಸೊ r square into r ಏನ್ ಬರುತ್ತೆ ಅಂದ್ರೆ r cube is proportional to q square. ಸೊ ಇದಕ್ಕೆ ಕ್ಯೂಬ್ ರೂಟ್ ಅಪ್ಲೈ ಮಾಡಿ r is proportional to q power 2/3 ಬರುತ್ತೆ. ಓಕೆ, ಕ್ಯೂಬ್ ರೂಟ್ ಅಪ್ಲೈ ಮಾಡಿದ್ರೆ ಸೊ r is proportional to q power 2/3 ಬರುತ್ತೆ. ಸೊ ಐ ಆಮ್ ಸಾರಿ, ಇದು ಆಕ್ಚುಲಿ ನೆಕ್ಸ್ಟ್ ಪ್ರಾಬ್ಲಮ್ ನಾನು ಮಾಡಿರೋದು. ಇದು ಆಕ್ಚುಲಿ 180 ಡಿಗ್ರಿ ಬರುತ್ತೆ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಓಕೆ, ಮುಂದೆ ಹೋಗಿದೆ, ಗೊತ್ತಾಗಿದೆಯಲ್ಲ ಅಮೃತೇಶ್? ಸರ್ ಧನಂಜಯ್ ಗೊತ್ತಾಯ್ತಾ? ಎಸ್ ಸರ್. ರೈಟ್ ಆನ್ಸರ್ ಯಾವುದು? ಆಪ್ಷನ್ ಬಿ.